ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಧ್ವನಿ ಹೋಮ್. ನಾನು ಧ್ವನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಅಷ್ಟೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇದು ಭೀಮ್ ಅಮಾವಾಸ್ಯೆ ದಿನದ್ದು ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾನು ಬೆಳಗ್ಗೆಯಿಂದ ವ್ಲಾಗ್ನೇನು ಮಾಡ್ಕೊಂಡಿರಲಿಲ್ಲ ಆಯಿತಾ. ಬೆಳಿಗ್ಗೆ ಎದ್ದು ಸ್ಟೆಪ್ಸ್ ಕ್ಲೀನ್ ಮಾಡೋದು ಆ್ಯಂಡ್ ಆಚೆ ಎಲ್ಲ ತೊಳೆಯೋದು ಇದೆಲ್ಲ ಕೆಲಸಗಳಿತ್ತು. ಅದೆಲ್ಲ ಮುಗಿಸಿ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಎಲ್ಲ ಆದಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಆಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಂಡ್ ನಾನು ಇವಾಗ ತಲೆ ಎಲ್ಲ ಏನೂ ಬಾಚ್ಕೊಂಡಿಲ್ಲ ಆಯಿತಾ. ನಾನು ಪೂಜೆ ಮಾಡುವಾಗೆಲ್ಲ ಬಾಚ್ಕೊಳ್ಳಲ್ಲ. ಹಂಗೇ ಸುಮ್ಮನೆ ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣ ಒಂದು ಕ್ಲಿಪ್ಪನ್ನು ಹಾಕ್ಕೊಂಡು ಪೂಜೆನ ಮುಗಿಸ್ಕೊಂಡು ಬಿಡ್ತೀನಿ. ಆಮೇಲೆ ತಲೆಯೆಲ್ಲ ಬಾಚ್ಕೊಳ್ಳೋದು ಏನಾರು ಇತ್ತು ಅಂದರೆ ಆಮೇಲೆ ನಾನು ರೆಡಿ ಆಗೋದು. ಇವಾಗಲೂ ಅಷ್ಟೇ ಹಾಗೇ ರೆಡಿ ಆಗಿಬಿಟ್ಟು ಪೂಜೆ ಮಾಡ್ಕೊಂಡ್ಬಿಡೋಣ ಅಂತ ಪೂಜೆ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಂಡ್ ಸ್ಯಾರಿನ ವೇರ್ ಮಾಡಿದ್ದೀನಲ್ವ, ಈ ಒಂದು ಬ್ಲೂ ಕಲರ್ ಸ್ಯಾರಿನ ನಾನು ಲಾಸ್ಟ್ ಇಯರು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೊಗೊಂಡಿದ್ದು. ಒಂದು 2 ಟೈಮ್ಸ್ ಅಷ್ಟೇ ಇದನ್ನು ಹಾಕಿರೋದು. ಇವಾಗ ಸೇರಿಸಿದ್ರೆ 2 ಟೈಮ್ಸ್ ಅಷ್ಟೇ ಹಾಕಿರೋದು. ಅಂದರೆ ಆ ಲಕ್ಷ್ಮೀ ಅಮ್ಮನವ್ರಿಗೆ ಉಡಿಸಿದಾದ್ಮೇಲೆ ವೇರ್ ಮಾಡಲೇಬೇಕು ಅಂತ ಹೇಳಿದ್ರಲ್ವ, ಅವಾಗ 1 ಟೈಮ್ ಸುಮ್ಮನೆ ವೇರ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ವೇರ್ ಮಾಡ್ಕೊಂಡು ಹೋಗಿ ಬಂದಿದ್ವಿ. ಅದಾದಮೇಲೆ ಹಾಕ್ಕೊಂಡೇ ಇರಲಿಲ್ಲ, ಇವತ್ತೇ ಹಾಕ್ಕೊಂಡಿದ್ದು. ಆ್ಯಂಡ್ ಪೂಜೆನೂ ಕೂಡ ಮಾಡಿಕೊಂಡೆ, ಹೂವು ಎಲ್ಲ ಹಾಕ್ಬಿಟ್ಟು. ಕರೆಂಟ್ ಹೋಗಿ ಬರೋದು ಮಾಡ್ತಾಯಿತ್ತು ಆಯಿತಾ. ಆವಾಗಲೇ ಕರೆಂಟ್ ಇರಲಿಲ್ಲ, ಇವಾಗ ಕರೆಂಟ್ ಬಂದಿದೆ ಆ ಥರ. ಆ್ಯಂಡ್ ಪೂಜೆ ಎಲ್ಲ ಮಾಡಿ ಒಂಥರ ಖುಷಿ ಆಗ್ತಿತ್ತು. ಆ್ಯಂಡ್ ಟೈಮು ಕೂಡ ಆಗ್ತಿತ್ತು. ಆ್ಯಂಡ್ 11:30 ಒಳಗಡೆ ಪೂಜೆ ಮಾಡಬೇಕು ಅಂತ ಹೇಳಿದ್ರಲ್ವ, ಪಾದ ಪೂಜೆ ಮಾಡಬೇಕು ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಮುಗಿಸ್ಕೋಬೇಕು ಅಂತ ಅಂದ್ಕೊಂಡು ಬೇಗ ಮಾಡಿದ್ದೆ. ನನ್ನ ಮಗನಿಗೂ ಫ್ರೆಶ್ ಅಪ್ ಮಾಡಿ ಅವ್ರನ್ನೂ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ಪಾದ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ಕೊತಿದ್ದೀನಿ. ಅಷ್ಟಿದ್ದು ಪೂಜೆ ಮಾಡೋ ಥರ ಆಯಿತು ಆಯಿತಾ. ಅಂದರೆ ಟೈಮು ಆಲ್ರೆಡಿ 11 ಆಗಿಬಿಟ್ಟಿತ್ತು. 11:30 ಅಷ್ಟರಲ್ಲಿ ಮಾಡ್ಕೋಬೇಕು ಅಂತ ಹೇಳಿದ್ರಲ್ವ, ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ತಿಂಡಿ ತಿನ್ನೋಣ ಅಂತ ಅಂದ್ಕೊಂಡು ತಿಂಡಿನೂ ಕೂಡ ತಿಂದಿಲ್ಲ. ಅಭಿ ಅವರು ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿ ಅವರೂ ಆಫೀಸ್ಗೆ ಹೋಗ್ಬಿಟ್ಟಿದ್ರು. ಆಮೇಲೆ ಫೋನ್ ಮಾಡಿ ಕರೆಸ್ಕೊಂಡೆ, ಬನ್ನಿ ಪೂಜೆ ಮಾಡಬೇಕು ಅಂದ್ಬಿಟ್ಟು. ಆ್ಯಂಡ್ ಪೂಜೆ ಮಾಡ್ತಿದ್ದೀನಿ. ಇದು ಸುಮಾರು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ ನಾನು ಆಯಿತಾ. ಆ್ಯಂಡ್ ಅದೇ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಮಾಡ್ತಾರಲ್ಲ, ಅಂದರೆ ದೀಪಗಳಿಗೆಲ್ಲ ಮಾಡ್ತಾರಲ್ಲ, ಆ ಥರ ವ್ರತ ಎಲ್ಲ ಏನೂ ಮಾಡಿಲ್ಲ. ಬರೀ ಈ ಥರ ಪಾದ ಪೂಜೆ ಮಾಡೋದು ಇದಷ್ಟೇ ನಾನು ಮಾಡ್ಕೊಂಡು ಬಂದಿರೋದು. ಆ್ಯಂಡ್ ಅವ್ರಿಗೇನಂದರೆ ಖುಷಿ, ಅವ್ರಿಗೆ ಒಂಥರ ನಾನು ಪಾದ ಪೂಜೆ ಎಲ್ಲ ಮಾಡ್ತೀನಿ ಅಂತ ಅಲ್ಲ, ಅಂದರೆ ಖುಷಿ ಅವ್ರಿಗೆ. ಆ್ಯಂಡ್ ನನಗೂ ಬೇಜಾರು ಆ ಥರ ಎಲ್ಲ ಏನೂ ಇಲ್ಲ. ಈಗೋ ಮೇಂಟೈನ್ ಮಾಡೋದು ಅದೆಲ್ಲ ನಾನು ಮಾಡೋದೇ ಇಲ್ಲ ಇವ್ರ ಹತ್ರ ಆಯಿತಾ. ನನಗೆ ಎಷ್ಟೇ ಕೋಪ ಬಂದು ಎಷ್ಟೇ ಜಗಳ ಮಾಡಿಕೊಂಡು ಏನೇ ಮಾಡ್ಕೊಂಡಿದ್ರು ಬೇಗನೆ ನಗಾಡ್ಬಿಡ್ತೀನಿ ನಾನು. ಅವ್ರು ಏನಾದ್ರೂ ಮಾತಾಡಿಸಿ ಏನಾದರೂ ಕಾಮಿಡಿ ಮಾಡಿದ್ರೆ ಸಾಕು, ಬೇಗ ನಾನು ನಗಾಡ್ಬಿಡ್ತೀನಿ. ಆ ಥರ ನಾನು ಹಂಗಂದ್ರಿ ಹಿಂಗಂದ್ರಿ ಅಂತ ಅಂದ್ಬಿಟ್ಟು ನಾನು ಮಾತು ಬಿಡೋದಾಗಲಿ, ಅಷ್ಟು ದಿನ ಮಾತು ಬಿಡೋದು ಇಷ್ಟು ದಿನ ಮಾತು ಬಿಡೋದು ಅದೆಲ್ಲ ನಾನು ಮಾಡೇ ಇಲ್ಲ ಇವತ್ತಿನವರೆಗೂ. ಹಂಗಾಗೋದು ಇಲ್ಲ ಕೂಡ, ನನ್ನ ಮನಸ್ಸು ಒಪ್ಪೋದು ಇಲ್ಲ ಆ ಥರ ಆಯಿತಾ. ಹಂಗಾಗಿ ಅವರು ಆ ಥರ ವ್ಯಕ್ತಿತ್ವನೂ ಅಲ್ಲ, ಒಳ್ಳೆ ಗುಣಗಳೇ ಜಾಸ್ತಿ ಇರೋದು. ತುಂಬ ಸಲ ಜಗಳ ಮಾಡ್ಕೊಂಡಿದ್ದೀವಿ, ಜಗಳ ಮಾಡ್ಕೊಂಡೇ ಇಲ್ಲ ಅಂತ ಹೇಳಲ್ಲ, ಬಟ್ ಕಾಂಪ್ರಮೈಸ್ ಆಗ್ತೀವಿ ಅಂತಂದರೆ ಏನು ಗೊತ್ತಾ, ಏನಕ್ಕೆ ಅವ್ರಿಗೇನು ಕೋಪ ಬಂತು ಇಲ್ಲ ನನಗೇನು ಕೋಪ ಬಂತು ಅನ್ನೋದನ್ನು ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ದೆ. ಆ್ಯಂಡ್ ಲಾಸ್ಟ್ ಇಯರು ಈ ಭೀಮ್ ಅಮಾವಾಸ್ಯೆ ಟೈಮಲ್ಲಿ ನನ್ನ ಮಗ 4 ಮಂತ್ಸ್ ಏನೋ ಅವ್ರಿಗೆ ಪಾಪು. ಅವಾಗ ಪಾಪುನ ನಾವು ಎತ್ಕೊಂಡು ಓಡಾಡಿಸ್ಕೊಂಡು ಪೂಜೆನ ಮಾಡಿದ್ದು. ಈ ಸಲ ಅವರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಆ್ಯಂಡ್ ಏನು ಗೊತ್ತಾ, ಪೂಜೆ ಮಾಡೋಕ್ಕೆ ಬಿಡ್ತಾನೆ ಇರಲಿಲ್ಲ, ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಅದಕ್ಕೆ ಅವ್ರ ಕೈಲೂ ನಮಸ್ಕಾರ ಎಲ್ಲ ಮಾಡಿಸಿ ಅವ್ರಿಗೂ ಸಮಾಧಾನ ಆಗೋ ಥರ ಮಾಡಿದೆ ಪಾಪುಗೆ. ಆ್ಯಂಡ್ ಈ ಥರ ಇವತ್ತು ಪೂಜೆನ ಮಾಡ್ಕೊಂಡಿದ್ವಿ. ಸೇವಂತಿಗೆ ಹೂವನ್ನು ತರಿಸ್ಕೊಂಡಿದ್ದು. ಯೂಶ್ವಲಿ ನಾವು ಹೂವು ಹಾಕಿಸ್ಕೊಳ್ತೀವಲ್ವ, ಅವರು ಕಾಕ್ಟ ಹೂವು ಇಲ್ಲ ಸೂಜಿ ಮಲ್ಲಿಗೆ ಹೂವು ಈ ಥರ ಹೂವನ್ನ ಕೊಡ್ತಾರೆ. ಸೇವಂತಿಗೆ ಹೂವನ್ನು ನಾನಿವತ್ತು ತರಿಸ್ಕೊಂಡು ಪೂಜೆ ಮಾಡಿಕೊಂಡೆ. ಅದೆಲ್ಲ ಆದಮೇಲೆ ತಿಂಡಿನ ತಿಂದ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ತಿಂಡಿಗೆ ಇವತ್ತು ದೋಸೆನ ಮಾಡಿಕೊಂಡು ಆಲೂಗೆಡ್ಡೆ ಪಲ್ಯ ಹಾಗೆ ಚಟ್ನಿನ ಮಾಡ್ಕೊಂಡಿದ್ವಿ. ಆ್ಯಂಡ್ ನಾನು ಪೂಜೆ ಎಲ್ಲ ಮುಗಿಸೋವರೆಗೂ ತಿಂಡಿ ತಿಂದಿಲ್ಲ. ಪೂಜೆ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ತಿಂಡಿ ತಿಂದ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ನನ್ನ ಮಗನಿಗೇನು ಗೊತ್ತಾ, ನಿದ್ದೆ ಟೈಮು ಫುಲ್ಲು ನಿದ್ದೆ ಅವ್ರಿಗೆ. ನಾನು ಮನೇಲಿ ಮಲಗಿಸಿಲ್ಲ ಅವ್ರನ್ನ, ಪೂಜೆ ಎಲ್ಲ ಮಾಡ್ಕೊಂಡಿದ್ವಲ್ವ, ಮಲಗ್ಸೋಕ್ಕೆ ನಂಗೆ ಟೈಮೇ ಸಿಕ್ಕಿಲ್ಲ. ಆಮೇಲೆ ಹೆಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ರಲ್ವ, ಹೆಂಗೂ ಕಾರಲ್ಲಿ ಹೋಗ್ತಾ ಮಲ್ಕೊಂಡ್ಬಿಡ್ತಾರೆ, ಮತ್ತೆ ಏನೋ ಮಲಗಿಸೋದು ಅಂತ ಅಂದ್ಕೊಂಡು ನಾನು ಬೇಗ ತಿಂಡಿ ತಿಂದ್ಕೊಂಡು ಬೇಗ ಹೊರಟ್ಬಿಟ್ವಿ ದೇವಸ್ಥಾನಕ್ಕೆ. ನಾವು ಹೊರಟಾಗಲೇ 12:30 ಏನೋ ಆಗಿಬಿಟ್ಟಿತ್ತು. ಪಾಪು ಹೋಗ್ತಾನೆ ಆರಾಮಾಗಿ ಮಲ್ಕೊಂಡ್ಬಿಟ್ರು. ಸ್ವಲ್ಪ ದೂರ ಹೋಗಿದ್ದು ಅಷ್ಟೇ. ಆ್ಯಂಡ್ ಅಭಿ ವೇರ್ ಮಾಡಿರೋ ಶರ್ಟನ್ನು ಅವ್ರದ್ದು ಬರ್ತ್ಡೇ ಇತ್ತಲ್ವ, ಅವಾಗ ನಾನೇ ಹೋಗಿ ತೊಗೊಂಡು ಬಂದಿದ್ದೆ. ಅವ್ರಿಗೆ ಸರ್ಪ್ರೈಸ್ ಆಗಿ 2 ಶರ್ಟನ್ನು ತೊಗೊಂಡು ಬಂದಿದ್ದೆ, ಇದು ಮತ್ತು ಇದ್ರ ಜೊತೆಗೆ ಇನ್ನೊಂದನ್ನು. ಅವರು ವೇರ್ ಮಾಡಿರಲಿಲ್ಲ, ಹಂಗೆ ಇಟ್ಕೊಂಡಿದ್ರು, ಇವತ್ತು ಹಾಕ್ಕೊಂಡಿದ್ದಾರೆ. ಆ್ಯಂಡ್ ನಾವು ಮಳವಳ್ಳಿಗೆ ರೀಚ್ ಆದ್ವಿ. ನಾವು ಇವತ್ತು ಹೋಗ್ತಿರೋದೇ ನಮ್ಮ ಮನೆ ದೇವ್ರಿಗೆ, ಪಟ್ಲದಮ್ಮನಿಗೆ, ಮಳವಳ್ಳಿ ಇದೆಯಲ್ವ ಅಲ್ಲಿಗೆ. ಆ್ಯಂಡ್ ಅಲ್ಲಿ ಇವತ್ತು ರಕ್ತದಾನ ಶಿಬಿರ ಅದೇನೋ ಫಂಕ್ಷನ್ ನಡೀತಾ ಇತ್ತು.
ಐತಿಹಾಸಿಕ ರಕ್ತದಾನ ಶಿಬಿರ ಅಂತ ಅಂದ್ಬಿಟ್ಟು ಏನೋ ಫಂಕ್ಷನ್ ಮಾಡ್ತಾಯಿದ್ರು. ಆ್ಯಂಡ್ ನನ್ನ ಮಗ ಹೇಳಿದ್ನಲ್ವ, ಅವ್ರು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ರು. ಆ್ಯಂಡ್ ನಾವು ಇವಾಗ ಎಬ್ರಿಸಿದ್ರೆ ಏನು ಮಾಡ್ತಾರೋ ಏನೋ, ಫುಲ್ ನಿದ್ದೆ ಅಲ್ವಾ ಅಂತ ಅಂದ್ಕೊಂಡು ರೀಚ್ ಆದ್ವಿ. ದೇವಸ್ಥಾನ ಹತ್ರನೇ ಬಂದುಬಿಟ್ವಿ. ಆಮೇಲೆ ಓಪನ್ ಇರುತ್ತೋ ಕ್ಲೋಸ್ ಆಗಿರುತ್ತೋ ಅಂತಲೂ ಕನ್ಫ್ಯೂಸ್ ಇತ್ತು. ಅದೇ ಗ್ರಹಣ ಅಂತ ಬೇರೆ ಹೇಳ್ತಿದ್ರಲ್ವಾ, ಅದಕ್ಕೆ ಅದು ಸಂಜೆ ಇರೋದು ಅಂತ ಗೊತ್ತಿತ್ತು. ಆದ್ರೂ ದೇವಸ್ಥಾನ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ ಏನೋ ಅಂತ ಕನ್ಫ್ಯೂಸಲ್ಲೇ ಬಂದ್ವಿ. ಬಟ್ ನಮ್ಮ ಅದೃಷ್ಟಕ್ಕೆ ದೇವಸ್ಥಾನ ಕ್ಲೋಸ್ ಏನಾಗಿರಲಿಲ್ಲ, ಓಪನ್ನೇ ಇತ್ತು. ಆ್ಯಂಡ್ ತುಂಬ ಜನನೂ ಕೂಡ ಬರ್ತಾಯಿದ್ರು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು. ಜನಗಳು ಕೂಡ ಇದ್ದರು. ಚೆನ್ನಾಗಿ ಅನ್ನಿಸ್ತಿತ್ತು. ಆ್ಯಂಡ್ ಮಧ್ಯಾಹ್ನ ಬೇರೆ ಅಲ್ವಾ, ಬಿಸಿಲು ಕೂಡ ಇತ್ತು. ಆ್ಯಂಡ್ ಪಾಪು ನಿದ್ದೆ ಮಾಡಿಬಿಟ್ಟಿದ್ರಲ್ಲ, ಮಲ್ಕೊಂಡಿದ್ರು. ಅವ್ರನ್ನ ಎಬ್ಬರಿಸಿದ್ವಿ. ಒಂದೇ ಕೂಗಿದ್ದು, ಆಯಿತಾ ಬಂಗಾರು ಎದ್ದೇಳಮ್ಮ ಅಂತ ಅಂದಿದ್ದಕ್ಕೇ ಎದ್ಬಿಟ್ರು ಅವರು. ಆ್ಯಂಡ್ ಎದ್ದು ಹಠನೂ ಕೂಡ ಮಾಡಿಲ್ಲ. ಆ ಥರ ಹಠ ಮಾಡಲ್ಲ ಅವರು, ಅರ್ಥ ಮಾಡ್ಕೊತಾರೆ ಅಂತ ಹೇಳಿದ್ದೀನಿ ಅಲ್ವಾ, ಹೇಳ್ತಾನೆ ಇರ್ತೀನಿ. ಪಪ್ಪ ಎದ್ದಿದ ತಕ್ಷಣ ಅಳೋದಾಗಲಿ ಅದೆಲ್ಲ ಮಾಡಲ್ಲ. ಆ್ಯಂಡ್ ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾವು ಅದೇ ಗೌಡ್ಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಆಯಿತಾ. ಆ್ಯಂಡ್ ತುಂಬ ರಶ್ ಇರ್ತಾರೆ ಅಂತ ಅನ್ಸುತ್ತೆ. ಆ ರೇಷಲ್ಲಿ ಪಾಪುನೆಲ್ಲ ಇತ್ಕೊಂಡು ಹೆಂಗೆ ಮೇಂಟೈನ್ ಮಾಡೋದು, ಮಗು ಹತ್ರ ಈ ಥರ ಯೋಚನೆ ಮಾಡಿ ನಾವು ಅಲ್ಲಿಗೆ ಹೋಗೋದನ್ನ ಸ್ಕಿಪ್ ಮಾಡ್ಕೊಂಡ್ವಿ. ಇಲ್ಲಿಗೆ ಹೋಗಿದ್ದು ಬರೋಣ ಪಟ್ಲೆದಮ್ಮನಿಗೆ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ. ಏನು ಗೊತ್ತಾ, ದೇವ್ರ ದರ್ಶನನ ನೆಮ್ಮದಿಯಾಗಿ ಮಾಡಬೇಕು ಅಂತಂದರೆ ಜಾಸ್ತಿ ರಶ್ ಇರಬಾರ್ದು. ಜಾಸ್ತಿ ರಶ್ ಇರೋ ಕಡೆ ನೆಮ್ಮದಿಯಾಗಿ ದೇವ್ರ ದರ್ಶನ ಮಾಡೋಕ್ಕಾಗೋದೇ ಇಲ್ಲ. ಇಲ್ಲೆಲ್ಲ ಆರಾಮಾಗೇ ಇತ್ತು. ಪಾಪುನೂ ಅಷ್ಟೇ ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಇಲ್ಲೆಲ್ಲ ಎಂಜಾಯ್ ಮಾಡ್ತಾರೆ ಓಡಾಡಿಕೊಂಡು. ಅದಕ್ಕೆ ಇಲ್ಲಿಗೆ ಬಂದ್ವಿ. ಆ್ಯಂಡ್ ಹೆಂಗಿರೋ ನಮ್ಮ ಮನೆ ದೇವರು ಕೂಡ ಅಲ್ವಾ, ದರ್ಶನ ಮಾಡ್ದಂಗೂ ಆಗುತ್ತೆ, ಪೂಜೆ ಮಾಡಿಸ್ಕೊಂಡಂಗೂ ಆಗುತ್ತೆ. ಆ್ಯಂಡ್ ಅಲ್ಲಿಗೆ ಇನ್ನೊಂದು ಟೈಮ್ ಯಾವಾಗಾದರೂ ಫ್ರೀಯಾಗಿದ್ದಾಗ ಹೋಗೋಣ ಅಂತ ಅಂದ್ಕೊಂಡು. ಆ್ಯಂಡ್ ಪಾಪು ಇಲ್ಲಿ ಎಲ್ಲ ಆರಾಮಾಗಿ ಆಟಾಡಿಕೊಂಡು ಫುಲ್ಲು ಓಡಾಡಿಕೊಂಡು ಇದ್ದರು. ನಾವು ಸ್ವಲ್ಪ ಹೊತ್ತು ಕೂತಿದ್ವಿ. ದರ್ಶನ ಎಲ್ಲ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಹೊರಗಡೆ ಬಂದು ಸ್ವಲ್ಪ ಹೊತ್ತು ಕೂತಿದ್ವಿ. ತುಂಬ ಓಡಾಡ್ತಾರೆ ಅವರು, ಒಂದು ಕಡೆ ಅಂತೂ ಕೂತ್ಕೊಳ್ಳಲ್ಲ. ಹಿಂಗೆ ಓಡಾಡೋ ಥರ ಇದ್ದರೆ, ಜಾಗ ಫ್ರೀಯಾಗಿತ್ತು ಅಂದರೆ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ. ಆ್ಯಂಡ್ ರಶ್ಶು ಕೂಡ ಇರಲಿಲ್ಲ ಅಲ್ವಾ, ಫ್ರೀಯಾಗಿತ್ತು. ನಾವು ಸ್ವಲ್ಪ ಹೊತ್ತು ಆರಾಮಾಗಿ ಕೂತಿದ್ವಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡಾದ್ಮೇಲೆ. ಆಮೇಲೆ ಡಿಸೈಡ್ ಮಾಡ್ಕೊಂಡ್ವಿ ಸಾಯಿಬಾಬಾ ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು. ಅಂದರೆ ನಮಗೆ ನಿಯರೆಸ್ಟ್ ಇದೆ, ಅದೇ ಅಳಸಳ್ಳಿ ಹತ್ರ ಇದೆಯಲ್ವಾ ಅಲ್ಲಿಗೆ. ಬಟ್ ನಾನು ಯಾವತ್ತೂ ಅಲ್ಲಿಗೆ ಹೋಗಿರಲಿಲ್ಲ. ಆ್ಯಂಡ್ ಅಭಿ ಅಲ್ಲಿಗೆ ಹೋಗೋಣ ಬಿಡು, ಹೊರಡೋಣ ಅಂತ ಹೇಳಿದ್ರು. ಪಪ್ಪ ಏ ಬಂಗಾರು, ಇಲ್ಲಿ ಹಾಯ್ ಮಾಡಿ, ಹಾಯ್ ಹಾಯ್ ಮಾಡಿ, ಹಾಯ್ ಮಾಡಿ, ನಮಸ್ತೆ ಮಾಡಿ ಮುದ್ದಣ್ಣ, ನಮಸ್ತೆ ನಮಸ್ತೆ, ಹಾಯ್. ಅವರಪ್ಪ ವಾಶ್ರೂಮ್ಗೇನೋ ಹೋದ್ರು. ಅದಕ್ಕೆ ಈ ಡ್ರೈವರ್ ಸೀಟರಲ್ಲಿ ಅವರೇ ಕುತ್ಕೊಂಡ್ಬಿಟ್ಟಿದ್ದಾರೆ. ಪಾಪುನೇ ಡ್ರೈವರ್ ಇವಾಗ. ಹಾಂ, ಪಾಪಮ್ಮ ಡ್ರೈವರ್ ನೀವೇನಾ? ಕರ್ಕೊಂಡು ಹೋಗ್ತೀರಾ ಮಗನೇ ನನ್ನನ್ನು? ಎಲ್ಲೋಗೋಣ ನಾವು? ಹಾಂ, ಎಲ್ಲೋಗೋಣ ಬಂಗಾರವಾ? ಸಿಕ್ಕಾಪಟ್ಟೆ ಶೆಕೆ, ಬಿಸಿಲಿದೆ ಇವತ್ತು. ಹರನ್ ಮಾಡ್ತಾ ಇದ್ದಿ, ಬೇಡ. ನನಗೆ ಎಷ್ಟು ಭಯ ಆಗೋಯ್ತು ಅಂತಂದರೆ, ಪಾಪು ಆರನ್ ಬೇರೆ ಮಾಡಿಬಿಟ್ರಾ. ಆ್ಯಂಡ್ ಕೀ ಏನಾರ ಇದೆಯಾ, ಸ್ಟಾರ್ಟ್ ಕಿಟ್ ಆಗಿಬಿಡುತ್ತಾ, ಅದೆಲ್ಲ ಸಿಕ್ಕಾಪಟ್ಟೆ ಭಯ ಆಗಿಬಿಡ್ತು ನನಗೆ. ಸದ್ಯ ಅಷ್ಟರಲ್ಲಿ ಅವ್ರ ಅಪ್ಪ ಬಂತು. ಹೌದಾ? ಆ್ಯಂಡ್ ಅಲ್ಲಿಂದ ನಾವು ಸಾಯಿಬಾಬಾ ಟೆಂಪಲ್ಗೆ ಬಂದ್ವಿ, ಆಯಿತಾ. ನಾನಂತೂ ಇದನ್ನು ಫಸ್ಟ್ ಟೈಮ್ ನೋಡಿದ್ದು. ಈ ದೇವಸ್ಥಾನಕ್ಕೆ ನಾನು ಬಂದೇ ಇರಲಿಲ್ಲ. ಅಂದರೆ ಮೇಯ್ನ್ ರೋಡಲ್ಲಿ ಹೋಗಬೇಕಾದ್ರೆ ನೋಡಿದ್ದೆ ಅಷ್ಟೇ. ಬಟ್ ಒಳಗಡೆ ಯಾವತ್ತೂ ನಾನು ಬಂದಿರಲಿಲ್ಲ. ತುಂಬ ಸಲ ಅಂದ್ಕೊಂಡಿದ್ದೆ, ಅಂದರೆ ಗುರುವಾರ ಟೈಮಲ್ಲಿ ಬಂದು ಹೋಗಬೇಕು ಅಂತ ಅಂದ್ಕೊಂಡು ಬರೋಕ್ಕಾಗಿರಲಿಲ್ಲ. ಇವತ್ತು ಅಲ್ಲಿಗೆ ಹೋದ್ಮೇಲೆ ಅಭಿನ ಡಿಸೈಡ್ ಮಾಡಿದ್ರು ಇಲ್ಲಿಗೂ ಹೋಗೋಣ ಅಂತ ಅಂದ್ಕೊಂಡು. ಆ್ಯಂಡ್ ಇಲ್ಲಿಗೂ ಬಂದ್ವಿ. ಸಖತ್ತು ಖುಷಿ ಆಯಿತು. ಒಂಥರ ಪೀಸ್ಫುಲ್ಲು, ಆಯಿತಾ, ಸಮಾಧಾನ ಅನ್ನಿಸ್ತಿತ್ತು. ಜಾಸ್ತಿ ಜನ ಯಾರೂ ಇಲ್ಲೂ ಇರಲಿಲ್ಲ. ತುಂಬ ದೊಡ್ಡದಾಗಿದೆ, ನನಗೆ ನೋಡೇ ಇಷ್ಟ ಆಯಿತು. ಆ್ಯಂಡ್ ಗಣೇಶ ಇದು ಆ್ಯಂಡ್ ಬ್ಯಾಕ್ಗ್ರೌಂಡು ಡಿಸೈನು ಎಲ್ಲ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಇಲ್ಲಿ ಜೋಕಾಲಿ ಇಟ್ಟಿದ್ದಾರೆ ಸಾಯಿಬಾಬಾನ ತೂಗೋದಕ್ಕೆ ಅಂತ ಅಂದ್ಬಿಟ್ಟು. ಎಲ್ಲ ಸಖತ್ ಖುಷಿ ಆಯಿತು. ಹತ್ರದಲ್ಲೇ ಇಂಥ ಪ್ಲೇಸ್ನ ಇಟ್ಕೊಂಡು ನಾನು ಇಷ್ಟು ದಿನ ಬಂದೇ ಇಲ್ವಲ್ಲ ಅಂತಲೂ ಅನ್ನಿಸ್ತಿತ್ತು. ಅಂದರೆ ಇಲ್ಲಿ ದೇವಸ್ಥಾನ ಇದೆ, ಸಾಯಿಬಾಬಾ ಟೆಂಪಲ್ ಅಂತ ಗೊತ್ತಿತ್ತು. ಬಟ್ ನಾನು ಯಾವತ್ತೂ ಬಂದಿರಲಿಲ್ಲ, ಬರೋಕ್ಕೆ ಹಾಗೇ ಇರಲಿಲ್ಲ. ಆ್ಯಂಡ್ ಆ್ಯಕ್ಚುಲಿ ದೇವಸ್ಥಾನ ಓಪನ್ ಆಗಿ ಸುಮಾರು ವರ್ಷಗಳೇ ಆಗಿದೆ. ನನಗೆ ಯಾವತ್ತೂ ಬಂದಿರಲಿಲ್ಲ, ಇವತ್ತೇ ಫಸ್ಟ್ ಟೈಮ್ ಬಂದಿದ್ದು. ಸಖತ್ ಖುಷಿ ಆಗ್ತಿತ್ತು. ಆ್ಯಂಡ್ ಏನು ಗೊತ್ತಾ, ಇಲ್ಲಿ ನೀರು ಇದು
ಮಧ್ಯದಲ್ಲಿ ನೀರನ್ನ ಇಟ್ಟು ಇದು ಈ ದೇವ್ರ ಮುಂದೆ ಕಾಯಿನ್ಸ್ ಎಲ್ಲ ಹಾಕಿದ್ರು. ಹತ್ರದಿಂದ ಹೋಗಿ ನೋಡಿದಾಗ ಅಷ್ಟೇ ಗೊತ್ತಾಗಿದೆ ಅಲ್ಲಿ ನೀರಿದೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಅಲ್ಲಿ ಆಮೇದು ಕೂಡ ಇಟ್ಟಿದ್ರು ಪೂಜೆ ಮಾಡಿ. ಚೆನ್ನಾಗಿತ್ತು ದೇವಸ್ಥಾನ. ನಾನು ಅಲ್ಲಿಂದ ಬಂದೆ, ನನಗೆ ತಲೆನೋವು ಸ್ಟಾರ್ಟ್ ಆಗಿಬಿಡ್ತಾ. ಆ್ಯಂಡ್ ಪಾಪುನೂ ಸರಿಯಾಗಿ ನಿದ್ದೆ ಆಗಿರಲಿಲ್ಲ ಅಲ್ವಾ, ಅವ್ರನ್ನೂ ಮಲಗಿಸ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಮಲ್ಕೊಂಡೆ. ನನಗೆ ಒಂದು ಸೈಡ್ ತಲೆನೋವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸ್ವಲ್ಪ ಹೊತ್ತು ಮಲ್ಕೊಂಡೆ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ಅಷ್ಟೇ. ಆ್ಯಂಡ್ ಕಿಚನಲ್ಲಿ ಪಾತ್ರೆಗಳೆಲ್ಲ ಇತ್ತು. ಆ್ಯಂಡ್ ಟೈಮ್ ಕೂಡ ಆಗ್ತಿತ್ತು, ಅಂದರೆ ಸಂಜೆ 5:30 ಆ ಥರ ಆಗ್ತಿತ್ತು. ಇನ್ನು ಮಲ್ಕೊಳ್ಳೋಕ್ಕೂ ಆಗಲ್ಲ, ಪಾತ್ರೆಗಳೆಲ್ಲ ತೊಳಿಬೇಕು ಅಂದ್ಕೊಂಡು ಎದ್ದೋಗಿ ನೋಡಿದ್ರೆ ಸಿಕ್ಕಾಪಟ್ಟೆ ಪಾತ್ರೆ ನಮ್ಮ ಮನೆಯಲ್ಲಿ ಆಯಿತಾ. ಬೆಳಿಗ್ಗೆ ತೊಳೆದಿದ್ರು ಅಮ್ಮ, ಬೆಳಗ್ಗೆಯಿಂದ ಮತ್ತೆ ಇಷ್ಟ ಆಗಿತ್ತು ಪಾತ್ರೆ. ನಾನು ಮಧ್ಯಾಹ್ನ ಎಲ್ಲ ತೊಳೆಯೋಕ್ಕಾಗಲಿಲ್ಲ, ನಾನು ಇರಲಿಲ್ಲ ಅಲ್ವಾ, ಹೊರಗಡೆ ಹೋಗಿದ್ದೆ, ಪಾತ್ರೆ ತೊಳೆಯೋಕ್ಕಾಗಲೇ ಇಲ್ಲ. ಆಮೇಲೆ ಬಂದು ನೋಡಿದ್ರೆ ಇಷ್ಟು ಪಾತ್ರೆಗಳಾಗಿತ್ತು ಮಧ್ಯಾಹ್ನದಿಂದ. ಇದು ಬೆಳಗ್ಗೆ ತಿಂಡಿ ಆಗಿತ್ತು ಮತ್ತು ಮಧ್ಯಾಹ್ನದ್ದು. ಎಷ್ಟೇ ಕಿಚನ್ ಕ್ಲೀನ್ ಮಾಡಿದ್ರು ನಮ್ಮ ಮನೇಲಿ ಈ ಥರ ಆಗ್ತಾನೆ ಇರುತ್ತೆ. ಅಷ್ಟು ಪಾತ್ರೆಗಳು ಬೀಳ್ತಾನೆ ಇರುತ್ತೆ, ಕಿಚನ್ ಮತ್ತೆ ಅದೇ ಥರ ಮೆಸ್ಸಿ ಆಗ್ತಾನೆ ಇರುತ್ತೆ. ನಾನೆಲ್ಲ ಪಾತ್ರೆಗಳನ್ನ ತೊಗೊಂಡೋಗಿ ಹೊರಗಡೆ ಹಾಕಿಬಿಟ್ಟು ಫಸ್ಟು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಹಿಂಗಿದ್ರೆ ಅಡುಗೆ ಮಾಡೋಕ್ಕಂತೂ ಆಗೋದೇ ಇಲ್ಲ. ಅದಕ್ಕೆ ಫಸ್ಟು ಕ್ಲೀನಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಪಾತ್ರೆ ವಾಶ್ ಮಾಡಿ ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಫಸ್ಟು ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊತಿದ್ದೆ. ಪಾತ್ರೆಗಳಂತೂ ಸಿಂಕಲ್ಲಿ ತೊಳಿಬೇಕು ಅಂತಂದರೆ 1 ಅವರ್ ಆದರೂ ಬೇಕು. ನಾನು ಅಷ್ಟು ಪಾತ್ರೆಗಳಿತ್ತು, ಅಷ್ಟು ಟೈಮ್ ಕೂಡ ತಗೊಳುತ್ತೆ ಅಂದ್ಬಿಟ್ಟು ಹೊರಗಡೆ ನೆಲ್ಲಿಲೇ ಇತ್ತು, ಅಲ್ಲೇ ತೊಳ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಪಾತ್ರೆನೂ ತೊಗೊಂಡೋಗಿ ಆಚೆ ಹಾಕ್ಬಿಟ್ಟು ಫಸ್ಟು ಅಡುಗೆ ಮನೆ ಸೆಲ್ಫ್ ಎಲ್ಲ ಕ್ಲೀನ್ ಮಾಡಿದೆ. ಗ್ಯಾಸ್ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಸೆಲ್ಫ್ ಎಲ್ಲ ಕ್ಲೀನ್ ಮಾಡಿ ಬಿಟ್ಕೊಂಡೆ. ಪಾತ್ರೆ ತೊಳ್ಕೊಂಡು ಬಂದು ಇಟ್ಬಿಟ್ಟು ಆಮೇಲೆ ಅಡುಗೆ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು ಸೆಲ್ಫ್ ಇವಾಗ ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು ಎಷ್ಟೇ ನೀಟಾಗಿ ಜೋಡಿಸಿದ್ರೂ ಮತ್ತೆ ಅದೇ ಥರ ಆಗ್ತಾನೆ ಇರುತ್ತೆ. ಆ್ಯಂಡ್ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಕಾಫಿ ಎಲ್ಲ ಮಾಡ್ಕೊಂಡು ಕುಡಿದ್ಬಿಟ್ಟು ಬೇಗ ಅಡುಗೆನೂ ಲೇಟ್ ಮಾಡೋ ಆಗಿಲ್ಲ. 7:30 ಆಗ್ತಿದ್ದಂಗೆ ಊಟ ಕೇಳ್ತಾರಾ, ಲೇಟ್ ಮಾಡೋಕ್ಕಾಗೋದೇ ಇಲ್ಲ. ಬೇಗ ಮಾಡಿಕೊಂಡೆ ಅಡುಗೆ ನನಗೂ. ಆದರೂ ಅಷ್ಟರಲ್ಲೂ ಅಭಿ ಹೊಟ್ಟೆ ಹಶ್ವಾಗ್ತಿದೆ ಅಂತ ಹೇಳ್ತಾನೆ ಇದ್ದರು. ಇವತ್ತು ಹಬ್ಬ ಅಂದರೆ ಹಬ್ಬದ ಥರನೇ ಅಲ್ವಾ, ಭೀಮ್ ಅಮಾವಾಸ್ಯೆ ಪೂಜೆ ಇದೆಲ್ಲ, ಅದಕ್ಕೆ ಸ್ಪೆಷಲಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಆಲೂಗೆಡ್ಡೆ ಬಜ್ಜಿನ ಮಾಡಿಕೊಂಡೆ ಸೈಡ್ಸ್ಗಿರಲಿ ಅಂದ್ಬಿಟ್ಟು. ಹಾಗೆ ಕ್ಯಾಪ್ಸಿಕಮ್ಮು ಕೂಡ ಇತ್ತು, ಕ್ಯಾಪ್ಸಿಕಮ್ ಬಜ್ಜಿನೂ ಹಾಕೊಳ್ಳೋಣ ಅಂದ್ಬಿಟ್ಟು ಆಲೂಗೆಡ್ಡೆ ಮತ್ತು ಕ್ಯಾಪ್ಸಿಕಮ್ ಎರಡನ್ನೂ ಬಜ್ಜಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಮಾಡಿಕೊಂಡೆ. ಚೆನ್ನಾಗಾಗಿತ್ತು ಬಜ್ಜಿನೂ, ಟೇಸ್ಟಿಯಾಗಿ ಚೆನ್ನಾಗಿತ್ತು. ಬಿಸಿ ತಿನ್ಕೊಂಡ್ವಿ. ಆ್ಯಂಡ್ ಅದ್ರ ಜೊತೆಗೆ ಮುದ್ದೆನೂ ಕೂಡ ಮಾಡಿಕೊಂಡೆ. ಆ್ಯಂಡ್ ಮುದ್ದೆ ಇರಲೇಬೇಕಲ್ವಾ, ಮುದ್ದೆ ಕಂಪಲ್ಸರಿ ಕೇಳ್ತಾರೆ. ಆ್ಯಂಡ್ ಅಭಿನೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ಹಾಗೆ ಅಜ್ಜಿನೂ ಇರೋದ್ರಿಂದ ಅಜ್ಜಿಗೂ ಶುಗರ್ ಐತೆ ಅಂದ್ಬಿಟ್ಟು ಮುದ್ದೆನ ತಿಂತಾರೆ. ಆ್ಯಂಡ್ ಕೋಸಂಬರಿ ಇದು ಅಭಿ ಫೇವ್ರೇಟು. ಬಟ್ ಕ್ಯಾರೆಟು ಅದೆಲ್ಲ ಇರಲಿಲ್ಲ, ಆದ್ರೂ ಹಂಗೆ ಮಾಡಿಕೊಟ್ಟೆ, ಚೆನ್ನಾಗಿತ್ತು ಆದ್ರೂ. ಆ್ಯಂಡ್ ಟೊಮೊಟೊ ಸಾಂಬಾರು ಥರ ಮಾಡಿದ್ದೆ ಸಾಂಬಾರನ್ನ ಮುದ್ದೆಗೆ ಅಂತ ಅಂದ್ಬಿಟ್ಟು. ಸಾಂಬಾರು ಅಷ್ಟೇ ಚೆನ್ನಾಗಿತ್ತು ಟೇಸ್ಟಿಯಾಗಿ. ಅದು ಈ ಸಾಂಬಾರು ಏನು ಗೊತ್ತಾ, ನೈಟ್ ಮಾಡಿರೋದಕ್ಕಿಂತ ಬೆಳಗ್ಗೆ ತಿನ್ನೋದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಪಾಯಸ ಮಾಡ್ಕೊಂಡಿದ್ದೆ, ಸ್ವಲ್ಪ ಹೆಸರುಬೇಳೆ ಪಾಯಸನ ಮಾಡ್ಕೊಂಡಿದ್ದೆ. ಪಾಯಸನೂ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಆ್ಯಂಡ್ ಹಪ್ಪಳನ ಬೇಯಿಸ್ಕೊಂಡಿದ್ದೆ. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಇಷ್ಟೇ ಇವತ್ತಿನ ಕತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.